ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಎಂ ಕೆ ಪಯಣಿಗ. ಸೊ ನಾವು ಇವತ್ತು ತುಮಕೂರಿನಲ್ಲಿ ಗೂಡೂರು ಅಂತ ಇದೆ, ನಿಮಗೆಲ್ಲ ಅದು ಗೊತ್ತಿದೆ. ಗೂಡೂರು ವೆರಿ ಫೇಮಸ್ ಫಾರ್ ದಿ ಗಣಪತಿ. ಸೊ ಇವಾಗ ನಾವು ಕೈದಾಳ ಅಂತ ಒಂದು ಗ್ರಾಮಕ್ಕೆ ಹೋಗ್ತಿದ್ದೀವಿ. ಅದೇ ಸ್ನೇಹಿತರೆ, ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ದಾರಿ. ಕೈದಾಳ ಚೆನ್ನಕೇಶವದ ಬಗ್ಗೆ ಒಂದು ಹಿಸ್ಟ್ರಿನ ತಿಳ್ಕೋಬೇಕು ಅಂದರೆ, ನಮ್ಮ ಬೇಲೂರು ಚೆನ್ನಕೇಶವ ಮೂರ್ತಿಯನ್ನು ಕೆತ್ತಿದಂತಹ ಜಗಣಾಚಾರ್ಯ ಒಂದು ತವರು ಅಂತಲೇ ಈ ಒಂದು ಕೈದಾಳ ಒಂದು ಫೇಮಸ್ ಆಗಿದೆ. 12ನೇ ಶತಮಾನದ ಹೊಯ್ಸಳ ಅವಧಿಯಲ್ಲಿ ಈ ಒಂದು ದೇವಾಲಯ ನಿರ್ಮಾಣವಾಗಿದೆ ಸ್ನೇಹಿತರೆ. ಸೊ ಇದು ಕ್ರಿಸ್ತಕ 1150ರಲ್ಲಿ ರಾಜ ನರಸಿಂಹ ನೇತೃತ್ವದಲ್ಲಿ ಒಂದು ನಿರ್ಮಾಣ ಮಾಡಿದಂತಹ ಒಂದು ದೇವಾಲಯ ಅಂತಾನೆ ಹೇಳ್ಬೋದು. ದಂತಕಥೆಯ ಪ್ರಕಾರ ಬೇಲೂರು ಚೆನ್ನಕೇಶವ ವಿಗ್ರಹದಲ್ಲಿನ ದೋಷದಿಂದಾಗಿ ಈ ಒಂದು ದೇವಾಲಯ ನಿರ್ಮಿಸಿದ್ದಾರೆ ಅಂತ ಒಂದು ಹಿಸ್ಟ್ರಿ ಇದೆ ಸ್ನೇಹಿತರೆ. ನಮ್ಮ ಅಜ್ಜಿ ಹೇಳ್ತಿದ್ದು, ಒಂದು ಶಿಲ್ಪಿನ ಕೆತ್ತಬೇಕು ಅಂತ ಹೇಳಿದ್ರೆ ಆ ಶಿಲ್ಪಿಗಾರರು ಬಿಟ್ಟು ಯಾರು ಕೂಡ ನೋಡಬಾರ್ದು. ಸೊ ನೋಡಿದ್ರೆ ಅದಕ್ಕೆ ಅವರಿಗೆ ಒಂದು ಅವಮಾನ ಅಂತ ಹೇಳ್ತಾರೆ. ಬೇಲೂರಿನ ಒಂದು ಚೆನ್ನಕೇಶವನ ಒಂದು ಕೆತ್ತೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಡಗಿ ಕೂತಿದ್ದ ಒಂದು ಕಪ್ಪೆ ನೋಡ್ತದೆ. ಆ ಒಂದು ಅವಮಾನಕ್ಕೊಳಗಾದ ಜಕಣಾಚಾರಿ ಅಲ್ಲಿ ಏನೋ ದೋಷ ಆಗಿದೆ ಅಂತ ಹೇಳ್ಬಿಟ್ಟು ಈ ತವರೂರಿನಲ್ಲಿ ಕೆತ್ತಿದಂತಹ ಚೆನ್ನಕೇಶವನೇ ಈ ಒಂದು ಕೈದಾಳ ಚೆನ್ನಕೇಶವ ಅಂತಾನೆ ಫೇಮಸ್ ಆಗಿದೆ ಸ್ನೇಹಿತರೆ. ಸೊ ಧರ್ಮಸ್ಥಳದ ಹೆಗ್ಡೆಯವರು ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಹಣನ ಕೊಟ್ಬಿಟ್ಟೋದ್ರು 2002ರಲ್ಲಿ. ಜಕಣಾಚಾರ್ಯ ಅವರು ಸೋಮನಾಥಪುರ ಮಾಡಿದ್ರು, ಬೇಲೂರು, ಹಳೇಬೀಡು, ಮಂಡ್ಯದಲ್ಲಿರುವಂತಹ ಚೆನ್ನಕೇಶವನು ಮಾಡಿದ್ರು, ಪ್ರತಿಯೊಂದು ಕೂಡ ಎಲ್ಲ ಮಾಡಿದ್ರು. ಬಟ್ ಆದರೆ ಇಲ್ಲಿ ತಮ್ಮ ತವರೂರಲ್ಲೇ ಏನು ಮಾಡಿಲ್ವಲ್ಲ, ಈ ಊರದ ಒಂದು ನೋವಿದೆ ಸ್ನೇಹಿತರೆ. ಜಕಣಾಚಾರಿ ಅವರು ಎಲ್ಲೇ ಹೋದ್ರು ಹರಿಹರ ಅನ್ನೋದು 2 ದೇವಸ್ಥಾನ ಮಾಡ್ತಾರಂತೆ. ಇದು ಚೆನ್ನಕೇಶವ ದೇವಸ್ಥಾನ ಪಕ್ಕದಲ್ಲೇ ಇರುವಂತಹ ಒಂದು ಈಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಶಿವ ದೇವಸ್ಥಾನಕ್ಕೆ ಓಪನ್ ಇಲ್ವಾ, ಇವತ್ತು ಮಾಡಿಲ್ವಾ, ಸಿಕ್ಕಾಪಟ್ಟೆ ಎಕರೆ ಇದೆ ಅಂತೆ. ಅಲ್ಲಿ ಬಂದ್ಬಿಟ್ಟು ಕ್ರೀಡೆ ಆಡಿಸ್ತಿದ್ರಂತೆ. ಮಕರ ಸಂಕ್ರಾಂತಿಯ ದಿನದಂದು ಚೆನ್ನಕೇಶವ ಮೂರ್ತಿಗೆ ಒಂದು ಬೆಳಕು ಬರುತ್ತೆ. ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಚೆನ್ನಕೇಶವನ ಎದುರುಗಡೆ ಒಂದು ಗರುಡ ಇದೆ. ಗರುಡನ ಕಿವಿಯಿಂದ ಒಳಗಡೆ ಹೋಗಿ ಇನ್ನೊಂದು ರಂಧ್ರ ಇದೆ, ಆ ರಂಧ್ರದ ಒಳಗಡೆ ಬರುತ್ತಂತೆ. ಇದೊಂದು ವಿಶೇಷತೆ ಅದ್ಭುತ ಅಂತಾನೆ ಹೇಳ್ಬೋದು. ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಒಂದು ಹಿಸ್ಟ್ರಿನೇ ಇಷ್ಟ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಹಿಸ್ಟ್ರಿನ ಕಾಪಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಬೈ, ಟೇಕ್ ಕೇರ್ ಆಲ್. ಜೈ ಕರ್ನಾಟಕ ಮಾತೆ.